ಅಚ್ಚುಮೆಚ್ಚಿನ ಪ್ರೀತಿಯ ಪಾತ್ರವನ್ನು ಶುಭಾಶಯಗಳನ್ನು ತಿಳಿಸುತ್ತೇನೆ. ಸರ್, ಇವತ್ತು ಕಾಂತಣ್ಣವರ ವಿಶೇಷವಾಗಿ ಒಂದು ಹುಟ್ಟುಹಬ್ಬ ಅಂದ್ರೆ ಸಂಭ್ರಮ. ಇಲ್ಲಿ ಏನ್ ಹೇಳ್ತೀರಾ ಸರ್? ಇವತ್ತು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ವತಿಯಿಂದ ನಮ್ಮ ಕೇಂದ್ರ ಸಮಿತಿ ಹಾಗೂ ನಮ್ಮ ನೆಲಮಂಗಲ ತಾಲೂಕು ಸಮಿತಿ ಹಾಗೂ ಎಲ್ಲ ಆಲ್ ಕಾಂಟ್ರಾಕ್ಟರ್ಸ್ ಇವತ್ತು ಗುತ್ತಿಗೆದಾರರು ಅವರಿಗೆ ಶುಭ ಕೋರಕ್ಕೆ ಬಂದಿದ್ದೀವಿ. ನಮ್ಮ ಕಾಂತಣ್ಣವರು ಅಂದರೆ ನಮಗೆ ಹೆಮ್ಮೆ. ಅವರು ಅಜಾತ ಶತ್ರು ಅನ್ನೋಂಥ ವ್ಯಕ್ತಿ. ಅವರಿಗೆ ಈ ಸಂದರ್ಭದಲ್ಲಿ ಅವರ ಹೊಸ ವರ್ಷ ಹಾಗೂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಇದೇ ಥರ ಸಂಭ್ರಮಾಚರಣೆಯಿಂದ ನಡೀತಾ ಇದೆ. ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಅವರ ನೆರಳಲ್ಲಿ ಬದುಕುವಂಥ ಅವಕಾಶ ನಮಗೆಲ್ಲ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಷ್ಟು ಜನ ಬಂದಿದ್ದೀರಾ, ಯಾವ ರೀತಿ ಸರ್? ನಾವೀಗ ನೆಲಮಂಗಲ ತಾಲೂಕು ಸಮಿತಿ ವತಿಯಿಂದ ಸುಮಾರು ಒಂದು 70ರಿಂದ 100 ಜನ ಇಲ್ಲಿ ಹಾಜರಾಗಿದ್ದೀವಿ. ಅವರಿಗೆ ಶುಭ ಕೋರಕ್ಕೆ ಬಂದಿದ್ದೀವಿ. ಸಿಹಿ ಹಂಚಿ ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಸಹ ಸವಿತಾ ಇದ್ದೀವಿ. ಧನ್ಯವಾದಗಳು ವಿಶ್ ಮಾಡಿ, ಬೇರೆ ಏನು ಬೇಡ, ವಿಶ್ ಮಾಡಿ. ಸರ್, ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ತಾವೆಲ್ಲ ಸುಮಾರು ಜನಗಳು ಸೇರ್ಕೊಂಡು ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ನಾವು ಏನು ನಮ್ಮ BML ಕೃಷ್ಣಣ್ಣವ್ರು ಇದ್ರು, ಅವತ್ತಿನ ಕಾಲದಿಂದನೂ ಕೂಡ ನಮ್ಮ ನೆಲಮಂಗಲ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು, ಒಂದು ಹಬ್ಬ ಒಂದು ಹರಿದಿನಗಳಲ್ಲಿ ನಮ್ಮನ್ನು ಕರೆದು ಕೃಷ್ಣಣ್ಣವ್ರು ಇದ್ದಾಗಿಂದ ಕೂಡ ಈ ಮನೆಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೂ ಒಂದು ಅವಿನಾಭಾವ ಸಂಬಂಧ. ಅವತ್ತಿಂದ ಕೂಡ ನಾವು ಹಬ್ಬದ ರೀತಿಯೊಳಗೆ ನೋಡ್ತೀವಿ. ಕೃಷ್ಣಣ್ಣವರ ಇದ್ದಾಗಿಂದನೂ ಕೂಡ ಈಗ ಅವರ ಸುಪುತ್ರರಾದಂಥ ಕಾಂತಣ್ಣವ್ರದ್ದು ಹುಟ್ಟುಹಬ್ಬ ಇದೆ. ಅದರಿಂದ ಇವತ್ತೆಲ್ಲ ವಿಶ್ ಮಾಡಕ್ಕೆ ಬಂದಿದ್ದೀವಿ. ಅವರೊಂದು ಹುಟ್ಟುಹಬ್ಬನ ಒಂದು ಹಬ್ಬದ ರೀತಿಯೊಳಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈ ಕಡೆ ಬನ್ನಿ. ಸರ್, ಎಲ್ಲ ಕೆಲವೊಂದು ವಿಷಯ ತಿಳಿಸಿದ್ದಾರೆ, ನೀವು ವಿಶೇಷವಾಗಿ ಏನು ಹೇಳ್ತೀರಾ? ಸರ್, ಈಗ ನಮ್ಮ ಜಯರಾಮಣ್ಣವ್ರು ಹೇಳ್ದಂಗೆ, ರಾಜಣ್ಣವ್ರು ಹೇಳ್ದಂಗೆ, ನಾವು ಇವತ್ತಲ್ಲ BML ಕೃಷ್ಣಪ್ಪಣ್ಣವ್ರು ಇದ್ದಾಗಿಂದನೂ ಪ್ರತಿಯೊಬ್ಬರು ಬಂದು ಇದೇ ರೀತಿ ನಮ್ಮ ಕಾಂತಣ್ಣವ್ರ ಬರ್ತಡೇನ ಪ್ರತಿ ವರ್ಷದಂತೆ ಈ ವರ್ಷನೂ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಧನ್ಯವಾದಗಳು. ಹಂಗೆ ನಿಂತ್ಕೊಳ್ಳಿ.